ನಾನು ಮನೆಗೆ ಹೋಗ್ಬೇಕು, ಅಡಿಗೆ ಮಾಡೋದೈತಿ. ಕಾವೇರಿ, ಗಂಟಾಕಿ ನೀನು ನಮ್ಮ ಮನೆತನಕ ಹೊಂದ್ಕೊಳ್ತಾಳೋ ಇಲ್ಲೋ ಅನ್ನೋ ಚಿಂತೆ ಕಾಡ್ತಿತ್ತ ನನಗ. ಈಗ ನೀನು ಹೊಂದ್ಕೊಂಡು ಬಾಳೆ ಮಾಡ್ಕೊಂಡು ಹೋಗೋದನ್ನ ನೋಡಿದ್ರೆ ಬಹಳ ಖುಷಿ ಆಗುತ್ತ. ಹುಟ್ಟಿದ ಮನೆ ಬಿಟ್ಟು ಕೊಟ್ಟ ಮನೆಗೆ ಹೋಗುವ ಹೆಣ್ಣಿಗೆ ತವರ ಮನೆಯೇ ಅಸ್ಥಿರ, ಗಂಡನ ಮನೆಯೇ ಸ್ಥಿರ ಅಂದಾಗ ನನ್ನ ಮನೆ ಕೆಲಸ ನಾನು ಮಾಡದೇ ಇದ್ರೆ ಬೇರೆ ಯಾರೇ ಬಂದ್ ಮಾಡ್ತಾರ? ಯಾರ ಬಂದ್ ಮಾಡಿದ್ರೆ ಕೇಳಿಯ? ಹಂಗ ಚಂಡಿ ಚಾಮುಂಡಿ ಹಾಕಿದ್ಯಾ ಅಂದೆ? ಒಂದ್ ಕೈನ ನನ್ನ ತಮ್ಮ ಅಂತೂ ನನ್ನ ಹಡದ ತಾಯಿ ಅಂತ ತಿಳ್ಕೊಂಡಾನ. ಒಟ್ಟೇನಪ್ಪ, ನಮ್ಮ ಮನೆಯವರೆಲ್ಲರ ಮನೆಗೆದ್ದ ದೇವತೆ ನೋಡಿ. ನಾನ್ ಸ್ವಲ್ಪ ಮಾತಾಡಿದ್ರೆ ಸಾಕು, ನನ್ನ ಹೊಗಳದೊಂದ್ ಬಿಟ್ರೆ ಬೇರೆ ಮಾತಿಲ್ಲ ನೋಡ್ರಿ ನಿಮ್ ಬಾಯಾಗ. ರೀ, ಹೊಲ್ದಾಗ ರಗೂಡ್ ಕೆಲ್ಸ ಹೊಟ್ಟೆವ, ಮೊದಲು ಆ ಕೆಲ್ಸ ಮುಗಿಸ್ರಿ, ನಾನು ಮನೆಗೆ ಹೋಗ್ಬೇಕು. ಕಾವೇರಿ, ಈ ಹೊಲ ಕೆಲಸ ಈಗೇನೋ ಐತಿ, ಮುಂದೆ ಈ ಹೊಲ ನಮ್ಗೆ ಉಳಿತೈತೋ ಇಲ್ಲ ಅಂತ ನನಗ ಹೆದರಿಕೆ ಆಗತ್ತೆ. ಯಾಕೆ ಹೆದರ್ತೀನಿ? ನನ್ನ ಮೈದನ MBBS ದೊಡ್ಡ ಡಾಕ್ಟರ್ ಆಗಿ ಬರ್ತಾನ, ಬಹಳಷ್ಟು ರೊಕ್ಕ ದುಡ್ಕೊಂಡ್ ಬರ್ತಾನ, ಆಗಿರೋ ಸಾಲನ್ನೆಲ್ಲ ತೀರಿಸ್ತಾನ, ಹೊಲ ಉಳಿಸ್ಕೊಂತಾನ. ಆ ನಂಬಿಕೆಯಿಂದನೇ ನನ್ನ ತಮ್ಗ MBBS ಓದ್ಸಾಕ ಹೊಲದ ಮ್ಯಾಗ 80 ಲಕ್ಷ ರೂಪಾಯಿ ಸಾಲ ಮಾಡೀನಿ. ಹೊಲ ನೋಂದ್ ಖರೀದಿ ಪತ್ರ ಬರೆದು ಕೊಟ್ಟಿನಿ. ಸಮಯಕ್ಕೆ ಸರಿಯಾಗಿ ಸಾಲ ತೀರಿಸಲಿಲ್ಲ ಅಂದ್ರ ಈ ಹೊಲ ಅವರಂತೆ ಆಗುತ್ತೆ. ಕಾವೇರಿ, ಅವರಂತೆ ಆಗುತ್ತೆ. ನನ್ನ ಮೈದನ ಬಂಗಾರ ರೀ, ಅವನು MBBS ಡಾಕ್ಟರ್ ಆಗಿ ಬರ್ತಾನ, ಬಹಳಷ್ಟು ರೊಕ್ಕ ದುಡಿತಾನ, ಆಗಿರೋ ಸಾಲ ತೀರಿಸ್ತಾನ, ಹೊಲ ಉಳಿಸ್ಕೋತಾನ. ನಂಬಿಕೆ ವಿಶ್ವಾಸ ನನಗೈತ್ರಿ. ಹಂಗಲ್ಲ ಮರಳ, ಅವಧಿ ಮುಗಿಯೋದ್ರಾಗ ನನ್ನ ತಮ್ಗ ಅಷ್ಟೊಂದು ರೊಕ್ಕ ದುಡಿಯಕ್ ಆಗ್ತೈತೋ ಇಲ್ಲೋ ಅಂತ ಬಹಳ ಚಿಂತೆ ಮಾಡಕತ್ತೀನಿ. ಅದಕ್ಕೆ ಯಾಕ್ರಿ ಅಷ್ಟು ಚಿಂತೆ ಮಾಡ್ತೀನಿ? ಅವನಿಗೇನು ಅಷ್ಟು ದುಡಿಯಕ್ ಆಗಂಗಿಲ್ಲ. ಆಗದಿದ್ರೆ ಹೋಗ್ಲಿ ಬಿಡ್ರಿ, ಹೋದ್ರೆ ಎಷ್ಟು ಹೋಗುತ್ತ? ಒಂದು 10 ಎಕರೆ ಹೊಲ ಹೌದಲ್ಲ? ಮುಂದೆ ಅವನ 20 ಎಕರೆ ಹೊಲ ತಗೋತ ನನ್ನ ಛಲ ಐತ್ರಿ ಅವನಲ್ಲಿ. ಇಲ್ಲ ಅಂದ್ರೆ ನಮ್ಮಂತ ಒಕ್ಕಲಿಗೆರ ಮನ್ಯಾಗ ಹುಟ್ಟಿದ ನಿಮ್ ತಮ್ಮ ಇವತ್ತು MBBS ದೊಡ್ಡ ಡಾಕ್ಟರ್ ಆಗಕ್ ಸಾಧ್ಯ ಐತೆ? ಹೌದಲ್ಲೋ ಮರಳ, ಇದು ನನಗೆ ಗೊತ್ತಾಗಿಲ್ಲ ನೋಡು. ಈಗ ನೀ ಹೇಳಿದಲ್ಲ, ಈಗ ಒಂದ್ ಸ್ವಲ್ಪ ನಾನು ಧೈರ್ಯ ಬಂದಂಗ ಆತಪ್ಪ. ಆತು, ನೀ ಮನೆಗೆ ಹೋಗು. ನಾ ಮಳೆ ನಿಂತ್ಮ್ಯಾಗ ಸ್ವಲ್ಪ ಹೊಲ ಕೆಲಸ ಮುಗಿಸಿ ಲಗುನ ಮನೆಗೆ ಬರ್ತೀನಿ ಅಂತ. ಎಲ್ರು ಇನ್ಸ್ಟಾಗ್ರಾಮ್ ಯೂಸ್ ಮಾಡಕತ್ತೀರಿಲ್ಲ? ಮತ್ತ ಯಾಕ ಮೊದ್ಲು ನಾನು ಫಾಲೋ ಮಾಡ್ರಿ. ನಾ ಫುಲ್ ಟ್ರೆಂಡ್ ಆಗ್ಬೇಕು, ವೈರಲ್ ಆಗ್ಬೇಕು. ನನಗೆ ಸಣ್ಣಕ್ಕಿದ್ದಾಗಿಂದ ಹಾಡೋದು, ಕುಣಿಯೋದು, ರೀಲ್ಸ್ ಮಾಡೋದಂದ್ರೆ ಕೆಟ್ಟ ಹುಚ್ಚ್ರಿ. ಆದ್ರೆ ಏನು ಮಾಡ್ತೀರಿ, ನನ್ನ ಹಣೆ ಬರ ಬಹಳ ಸುಮಾರು ಐತಿ. ನಮ್ಮವ್ವ ಹೋಗಿ ಹೋಗಿ ಮುದುಕರು ತಂದು ನನ್ನ ಗಂಟ ಹಾಕಿ ಅಲ್ಲಿ ಇದರಿಂದಂತೂ ಏನೂ ಸುಖ ಇಲ್ಲ. ಮತ್ ನನ್ನ ಮನಸ್ಸಿಗೆ ಖುಷಿ ಬೇಕಲ್ಲ, ಅದ್ರ ಸಲುವಾಗಿ ನಾ ಅವಾಗ ಒಂದೊಂದು ರೀಲ್ಸ್ ಮಾಡ್ತಿರ್ತೀನಿ. ಈಗ ಹೆಂಗೋ ಟೈಮ್ ಆಗ್ಬಿಟ್ಟೈತಿ, ನಾವ್ ಒಂದ್ ರೀಲ್ಸ್ ಮಾಡ್ತೀರಿ, ನೀವೇನಾದ್ರೂ ಕುತ್ಕೊಂಡ್ ನೋಡ್ರಿ. ನಂದೆಲ್ಲ ಇಡ್ಲಿ ನಂದು ಗೋಪಾಲ ಅಂತ ಹೇಳಿ ಅದು ಚಾಲನ ಇತ್ತು. ಚಾಲನ ಇತ್ತಿದು. ನಮ್ಮಿಬ್ರದು ಡ್ಯಾನ್ಸ್ ಎಲ್ಲಾರು ನೋಡಿದ್ರು, ಹೋಗ ಕಡೆ ಎಲ್ಲರೂ ನೋಡಿದ್ರಲ್ಲ. ಈ ಸಲನು ಕಪ್ ನಮಗ. ಲೇ ನನ್ನ ಮುದ್ದಿನ ಹೆಂಡತಿ ಸುಜಾತ, ಬೆಳಗ್ಗೆ ಎದ್ದು ರೆಡಿಯಾಗಿ ಎಲ್ಲಿ ಹೊಂಟಿದ್ದಿ? ಚಲವಾಗಿ ತಿರುಗಾಡಿ ರೀಲ್ಸ್ ಮಾಡ್ಕೊಂತೀನೋ. ಮಾಡ್ತಿ ಬಿಡಪ್ಪ, ನೀ ಬ್ಯಾಡ ಅಂದ್ರೆ ಬಿಡ್ತೀಯ? ಬಿಡ್ತೀನಲ್ಲ. ಬಿಡ್ತೀನಿ. ರೀಲ್ಸ್ ಮಾಡೋದು ಬಿಡ್ತಿ? ನಿನ್ನ ಬಿಡ್ತೀನಿ.
ಮಾತ್ರ ಬಿಡಂಗಿಲ್ಲ ನಾನು. ಮಾಡಪ್ಪ ಮಾಡು, ನೀನು ನೀರಾಜಾಲವಾಗಿ ರೀಲ್ಸ್ ಮಾಡು, ಆದ್ರೆ ನಿನ್ನ ಶೀಲಾನ ಯಾರಿಗೂ ಸಾಲವಾಗಿ ಕೊಡಬೇಡ. ಆಡ್ನಾಡಿ ಗಂಡಸ ಈ ನಿನ್ನ ಮಾತು ಕೇಳಿದ್ರೆ ನಾಯಿ ನರಿ ಕುರಿ ಕೋಳಿ ಕೇಳಿದ್ರು ನಗತಾವ್. ನಾಯಿ ನರಿ ಕುರಿ ಕೋಳಿ ನಗತಾವ? ನಗ್ತಾವಲ್ಲ. ಅದ್ಯಾಂಗ ನಗತಾವು? ಈಗ ನೀನ್ ನಗಕತ್ತಲ್ಲ ಹಿಂಗ ನಗ್ತಾವ ನೋಡ್ ನಾಯಿ. ಶೀಲನ ಸಾಲ ಕೊಟ್ಟದಿಲ್ಲ ಕೇಳೇನು? ಮದುವೆಗೆ 6 ತಿಂಗಳಾತ, ಗಂಡನ ನಿನಗ ನಾ ಇನ್ನ ಟಚ್ ಮಾಡಕ್ ಬಿಟ್ಟಿಲ್ಲ. ಮತ್ತೊಬ್ರಿಗೆ ಮುಟ್ಟಕ್ ಬಿಡ್ತೀನಿ ನಾನು. ಹೌದೌದು, ಮದುವೆ ಆಗಿ 6 ತಿಂಗಳಾದ್ರೂ ಟಚ್ ಮಾಡಬಾರ್ದು ಅಂತ ಕಂಡೀಷನ್ ಹಾಕಿ ತಾಳಿ ಕಟ್ಟಿಸ್ಕೊಂಡಿ. ಮತ್ತ ಆದ್ರೂ ನಾನು ಗಂಡ್ಸು, ಯಾವ್ದೋ ಒಂದು ಮೂಲ್ಯಾಗ ಸಂಶಯ ಅನ್ನದಿರ್ತತಲ್ಲ, ಕಟ 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 ಕಡಿತಿರ್ತತಿ. ಆ ಸಂಶಯ ಮೊದಲಿನ ತಲೆಗಿಂತ ತೆಗೆದು ಹಾಕ. ನನ್ನಂತ ಪತಿವ್ರತೆಯಾದ ಹೆಣ್ಣು ಅಕ್ಕಳ ವಿಕಲ ಸಕಲ ತಾಳದಲ್ಲಿ ಹುಡುಕಿದ್ರೆ ಸಿಗಂಗಿಲ್ಲ. ಬೇಕಿದ್ರೆ ಕೇಳಿ ನೀನು. ಹೌದಲ್ರಿ? ಅಂದ್ರೇನಪ್ಪ, ನಿಮ್ಮ ಅಣ್ಣಾರ ನೀ ಎಲ್ಲಿ ಹೊಕ್ಕಿ ಎಲ್ಲಿ ಬರ್ತಿ ಅಂತ ನೋಡಾಕ ನಿನ್ನ ಕೂದಲ್ದಾಗ GPS ಕ್ಯಾಮ್ರಾ ಕುಂದ್ರಿಸ್ಯಾರ. ಕೂದಲ್ದಾಗ? ತಲೆಯಾಗಿನ ಕೂದಲ್ದಾಗ. ಅವರ ಕಣ್ಣೆನ್ನುವ ಕ್ಯಾಮ್ರಾದಿಂದ ಈ ಹೆಣ್ಣೆನ್ನುವ ಹಣ್ಣಿನ ಕಳೆ ನೋಡಿದ್ರೆ ಸಾಕು ಹೇಳ್ತಾರ ಈ ಹೆಣ್ಣು ಕೆಟ್ಟಾಯ್ತು ಇಲ್ಲ ಚಲೋ ಆಯ್ತು ಅಂತ. ಅಂದ್ರೆ ನಿಮ್ಮ ಅಣ್ಣಾರ ಕಣ್ಣು ಅಟ್ಟು ಶಾರ್ಪ್ ಅದಾವ. ಅವ್ರಲ್ಲ ನಿನ್ನ ಮ್ಯಾಲ ಅಗಾಧವಾದ ನಂಬಿಕೆ ಇಟ್ಟು ನಾ ಹೊಲಕ್ ಹೊಂಟೀನಿ. ತೊಲಗೋಯಪ್ಪ ಮೊದ್ಲ. ಯಾರ ಲಿಂಬೆ ಹಣ್ಣು ಬಾಳೆಹಣ್ಣು ತೆಂಗಿನಕಾಯಿ ಕೊಟ್ರ ಒಟ್ಟ ಮುಟ್ಟಬೇಡ, ಮಾಟ ಮಾಡಿಸಿರ್ತಾರ. ಅವ ಹಣ್ಣುಗಳ ಮನುಷ್ಯರ ಹೆಸರಲ್ಲಿ ಹೊಯ್ಕೊಂಡ್ ಕುಂತಾವು. ಅವೇನ ಮಾಟ ಮಾಡಿಸ್ತಿದ್ದಾವು. ಹಣ್ಣುಗಳು ಮನುಷ್ಯರ ಹೆಸರ ಮೇಲೆ ಹೌದ್ ಮತ್ತೆ. ಏನಂತ? ನಿಂಬೆ ಹಣ್ಣು ಹೇಳ್ತಿದಂತ. ಏನಂತ? ಏನ್ ಮನುಷ್ಯರದಾರ್ಲಿಪ್ಪ ಈ ಮನುಷ್ಯರು, ನನ್ನ ಅಡ್ಡಟ್ಟು ಹೆಚ್ಚಿ ಹಿಂಡಿ ಕುಡಿತಾರ ಅಂತ. ಪಾಪ ಎಷ್ಟ ತಗೊಂತ ಹೇಳ್ತಿದ್ರು. ಇನ್ನು ಬಾಳೆಹಣ್ಣು ನನ್ನ ಬರೀ ಬದ್ಲಿಯನ್ನಾಗಿ ಮಾಡಿ ಕಡ್ಕೊಂಡು ತಿಂತಾರ ಅಂತ ಹೇಳ್ತಿರ್ತಾರ. ಇದು ಬಾಳ ಸೆಕ್ಸಿಯಾಗಿ ಹೇಳೈತಿ. ಮತ್ತೆ ಇನ್ನು ತೆಂಗಿನಕಾಯಿ ನಿಮ್ಮಿಬ್ಬರದು ಬೇಸಪ್ಪ. ನನ್ ತೀರಾ ಹೇಸೈತಿ. ಈ ಮನುಷ್ಯರು ನನ್ನ ಕಲ್ಲಿಗೆ ಎಷ್ಟೆತ್ತಿ ಹೊಡಿತಾರ, ಹೊಡೆದಿರೋ ಹೊಡೆತ ಕಾಂಜಿನ ಸುಸು ಮಾಡ್ಕೊಂತೀನಿ. ಅದನ್ನ ಒಂದು ತಿರುಗಿ ಹಾಕೊಂಡು ಗಾಟ 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 ಕುಡಿತಾರ ಅಂತ ಹೇಳ್ತಿದ್ದಾನೆ. ತೆಂಗಿನಕಾಯಿ ಬಾರಿ ಹೇಳೈತಿ. ಮತ್ತೆ ಆದ್ರೂ ಮಾಟಗಾರನ ಮಸಳತ್ತು ನಿಂಗೆ ಗೊತ್ತಾಗದಲ್ಲ ಹುಡುಗಿ. ಹಿಂಗ ಲಿಂಬೆನ ಮಂತ್ರಿ ಸೊಗದ ಬಿಟ್ಟಿರ್ತಾರ, ಅದನ್ನ ಯಾರ ದಾಟಿದ್ರು ಅದ್ರಕ್ಕ ಹಿಂಗ ಆಟಾಡ್ಬೇಕವ. ಅವಕಾಶ ನೀನು ಹಂಗ ಶಟದಿ ಮತ್ತ ತೋರ್ಸಿದೆ ದಾಟಿದ್ರೆ ಹಿಂಗ ಮತ್ ಯಾರ ಮಕ್ಕೊಂಡ ತಲಿ ಮ್ಯಾಲ ಲಿಂಬೆ ಹಣ್ಣು ಆದ್ ಹೋತು ಅವ ಅಲ್ಲಿಗೆ ಹೊಡೆದ. ಮತ್ ಯಾರ ಗಂಡ ಎಂತಿ ಮಕ್ಕೊಂಡ ತಲಿ ಮ್ಯಾಲ ಲಿಂಬೆ ಹಣ್ಣು ಆದ್ ಹೋತು, ಅವ್ರ ಜಗಳ ಶುರುನ. ಅಕ್ಕಿ ತುರು ಬವನ ಕೈಯಾಗ ಅವ್ನ ಚಾಟಿ ಅಕ್ಕಿ ಕೈಯಾಗ ನಂದೇನು ನಿಂದೇನು ನಿಂದೇನು ನಂದೇನು ಅಂತ ಸಿಕ್ಕರ್ ಮೇಲೆ ಹತ್ಕೊಂಡು ಹೊಕ್ಕವ ನಿಂಬೆ ಹಣ್ಣುಗಳು. ಲಿಂಬೆ ಹಣ್ಣು ತನ್ನಷ್ಟಕ್ಕೆ ತಾನ ಹೋಗೋದ್ ನೋಡಿಲ್ಲ. ಮತ್ತ ಅದಕ್ಕೇನ್ ಜೀವ ಇರ್ತತನು? ಬಿಡ. ಈಗ ಮುದುಕ ಹುಡುಗಿ ಕೂಡುವಂಗ, ಹುಡುಗಿ ಮುದುಕ ಕೂಡುವಂಗ ಮಾಟ ಮಾಡಿಸಿರ್ತಾರ. ಮುದುಕ ಹುಡುಗಿನ ಕೂಡ್ತಾನೆ ಬಿಟ್ರೆ ತೆಕ್ಕಿ ಬಡ ತಗೊಂಡೋಗ್ಯ. ಅದಕ್ಕ ಅಂತ ನಾನು ಈ ಹುಡುಗರೆಲ್ಲ ಆಂಟಿಗಳ ಮೇಲೆ ಬಿದ್ದು ಸಾಯ್ತಾವ ಅಂತ ಕಾಣ್ತದ. ಅದಕ್ಕ ಅಂತೀನಿ ನಾನು, ಈ ಹುಡುಗಿಯರೆಲ್ಲ ಅಂಕಲ್ಗಳ ಮೇಲೆ ಬಿದ್ದು ಸಾಯ್ತಾರ ಅಂತ. ಈಗ ಲಿಂಬೆಹಣ್ಣು ತನ್ನಷ್ಟಕ್ಕೆ ತಾನ ಜಿಗಿದಾಡ್ತೈತಿ. ಅದೇನು ತೀಜಾಬು ಇಂಜೆಕ್ಷನ್ ಮುಖಾಂತರ ನಿಂಬೆ ಹಣ್ಣನಾಗ ತುಂಬಿದ್ರ ಜಿಗದಾಡ್ತಾವಂತ. ಸುಳ್ಳಪ್ಪೋ ಸುಳ್ಳು. ಯಾಕೆ ಸುಳ್ಳದು? ನೋಡಿ ಇಲ್ಲ ಪೌಡು ಬಯಲು ಕಾರ್ಯಕ್ರಮ. ಈ ಮಾಟ ಮಂತ್ರ ದೆವ್ವ ಭೂತ ಅನ್ನೋದಿಲ್ಲ, ಸುಳ್ಳು ಅಂತ. ಇನ್ನು ದೇವ್ರು ಯಾವತ್ತು ಮನುಷ್ಯರಿಗೆ ಕಾಡುವುದಿಲ್ಲ ಅಂತ ಇಬ್ರಾಹಿಂ ಸುತಾರ್ ಅವರು ಹೇಳ್ಯಾರ. ಹುಡುಗಿ ಸಣ್ಣದೈತಿ ತಿಳಿಸಿ ಹೇಳಿದ್ರ ಆತು ಅಂತ ನಾ ಹೇಳಕ್ ಹೋದ್ರ ನನಗ ಬುದ್ಧಿ ಹೇಳಾಕತ್. ಆತ್ ನಾವ್ ಹೊಲಕ್ ಹೋಗ್ಬರ್ಲ್ಯಾ? ಮತ್ ಇವತ್ತ ನಮ್ದು ಪ್ರಥಮ ರಾತ್ರಿ ಇಟ್ಕೊಳಮ್ಮ. ಭಾಣನ ಮಗನ ಹೋಗೋ ನಿನ್ನ ಬಂಗಾರ ಮಗನ. ಒಕ್ಕಿನಾಗ ನಿಮ್ಮ ಅವನ ಮಂಗ್ಯಾನ ಮಗಳ, ಒಕ್ಕಿನಾಗ ನನ್ ಮುದ್ದಿನಿ. ಎಲ್ಲರೂ ನೆಮ್ಮದಿಯಾಗಿ ರೀಲ್ಸ್ ಮಾಡ್ಬೇಕಾದ್ರೆ ಬಿಡಂಗೆ ಅಲ್ರಿ ಮುದೋಡಿ ಅಲ್ಲ ಮುದೋಡಿ. ನನಗೆ ನೋಡಿದ್ರೆ ಟೈಮ್ ಆಗ್ಬಿಟ್ಟತಿ. ಯಾರ ನನ್ನ ಜೊತೆ ಒಂದ್ ರೀಲ್ಸ್ ಮಾಡ್ಬೇಕಂದ್ರಿ ಯಾ ಈ ಕಡೆ ಬಂತಲ್ಲ ನಮ್ಗೆ